ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಹಲಸಿನ ಹಣ್ಣು ಇನ್ನೇನು ಮುಗಿತಾ ಬಂತು. ಅಲ್ಲೋ ಇಲ್ಲೋ ಕೆಲವು ಕಡೆ ಸಿಗ್ತಾ ಇದೆ. ಇದರಿಂದ ತಯಾರಿಸುವ ಎಲ್ಲ ರೀತಿಯ ಅಡುಗೆ ಮತ್ತು ತಿಂಡಿ ನೀವು ಮಾಡಿರಬಹುದು. ಹಾಗಾದರೆ ಮುಗಿಯೋ ಮೊದಲು ಈ ಒಂದು ಸಿಹಿ ತಿಂಡಿ ಖಂಡಿತ ಟ್ರೈ ಮಾಡಿ. ಐತಾರ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಮಾಲ್ಪುವ ಮಾಡ್ತಾ ಇದ್ದಾನೆ. ಹೊಸ ರುಚಿಯ ಈ ತಿಂಡಿ ಒಮ್ಮೆ ಖಂಡಿತ ಮಾಡಿ ನೋಡಿ. ಆಮೇಲೆ ಪ್ರತಿ ವರ್ಷ ಹಲಸಿನ ಹಣ್ಣಿನ ಸೀಸನಲ್ಲಿ ಇದನ್ನು ಮಾಡ್ತೀರಾ. ಹೀಗೆ ರುಚಿಯಾದ ಎಲ್ಲ ರೀತಿಯ ಅಡುಗೆ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮಾಲ್ಪುವಗೆ ನಾನು ಇಲ್ಲಿ 1 ಕಪ್ಪಿನಷ್ಟು ಹಲಸಿನ ತೊಳೆ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪಿನಷ್ಟು ಹಾಲು ತಗೊಂಡಿದ್ದೇನೆ. ಎರಡನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಎರಡು ಏಲಕ್ಕಿ ಸಿಪ್ಪೆ ತೆಗೆದದನ್ನು ಹಾಕೊಳ್ತೇನೆ. ಹಾಗೆ 2 ಸ್ಪೂನ್ ಅಷ್ಟು ಹಾಲಿನ ಕೆನೆ ಹಾಕೊಳ್ತೇನೆ. ಹಾಲಿನ ಕೆನೆಯ ಬದಲು ಮಿಲ್ಕ್ ಪೌಡರ್ ಬೇಕಾದರೂ ಯೂಸ್ ಮಾಡಿಕೊಳ್ಬೋದು. ಇದನ್ನು ಫೈನ್ ಪೇಸ್ಟ್ ಮಾಡಿ ತರ್ತೇನೆ. ಇದನ್ನು ಈಗ ಪಕ್ಕಕ್ಕಿಟ್ಟುಕೊಳ್ಳೋಣ. ಇನ್ನು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕೊಳ್ತೇನೆ. ಹಾಗೆ 1/4 ಕಪ್ಪಿನಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಅಷ್ಟು ಸೋಂಪನ್ನು ನಾನು ಕೈಯಲ್ಲಿ ಸ್ವಲ್ಪ ಹಿಸ್ಕಿ ಹಾಕೊಂಡಿದ್ದೇನೆ. ಇದರಿಂದ ಇದಕ್ಕೆ ಒಳ್ಳೆ ರುಚಿ ಮತ್ತು ಪರಿಮಳ ಬರ್ತದೆ. ಹಾಗೆ ಮೊದಲೇ ರುಬ್ಬಿ ಇಟ್ಟುಕೊಂಡಿದ್ದ ಹಲಸಿನ ಮಿಶ್ರಣವನ್ನು ಹಾಕೊಳ್ಳೋಣ. ಚೆನ್ನಾಗಿ ಗಂಟಿಲ್ಲದಾಗೆ ಕಲಸಿಕೊಳ್ಬೇಕು. ಇಲ್ಲಿ ಹಿಟ್ಟು ಸ್ವಲ್ಪ ದಪ್ಪ ಇರುವ ಕಾರಣ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹಾಲನ್ನು ಪುನಃ ಹಾಕೊಳ್ತಾ ಇದ್ದೇನೆ. ಪುನಃ ಕಲಸಿಕೊಳ್ಳೋಣ. ಮಾಲ್ಪುವ ಮೈದಾದಲ್ಲಿ ಕೂಡ ಮಾಡಿಕೊಳ್ಬೋದು. ಆದರೆ ನಾನಿಲ್ಲಿ ಆರೋಗ್ಯ ದೃಷ್ಟಿಯಿಂದ ಗೋಧಿಯಲ್ಲಿ ಮಾಡ್ತಾ ಇದ್ದೇನೆ. 2ಕ್ಕಿಂತ ಜಾಸ್ತಿ ದಿನ ಇಡಬೇಕಾದ್ರೆ ನೀವು ಮೈದಾದಲ್ಲೇ ಮಾಡಿಕೊಳ್ಳಿ. ಹಿಟ್ಟು ಇಲ್ಲಿ ಪುನಃ ಸ್ವಲ್ಪ ದಪ್ಪ ಇದೆ ಅಂತ ಅನಿಸ್ತು. ಅದಕ್ಕೆ ಪುನಃ ನಾನು ಅರ್ಧ ಕಪ್ಪಿನಷ್ಟು ಹಾಲು ಸ್ವಲ್ಪ ಹಾಕ್ಕೊಂಡು ಕಲಸಿಕೊಳ್ತೇನೆ. ನೀವು ಅರ್ಧ ಕಪ್ಪಿನಷ್ಟು ಹಾಲು ಅರ್ಧ ಕಪ್ಪಿನಷ್ಟು ನೀರು ಕೂಡ ಹಾಕ್ಕೊಳ್ಬೋದು. ಹಿಟ್ಟು ಈ ಹದದಲ್ಲಿ ಇರಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಜಾಸ್ತಿ ತೆಳು ಇರಬಾರ್ದು, ದಪ್ಪವೂ ಇರಬಾರ್ದು. ಇನ್ನು ಇದನ್ನು 15 ನಿಮಿಷದಷ್ಟು ಕಾಲ ಮುಚ್ಚಿಡ್ತೇನೆ. ಇದಕ್ಕೆ ಸಕ್ಕರೆ ಸಿರಪ್ ತಯಾರಿಸಬೇಕು. ಅದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಹಾಗೆ 1 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಕುದಿಲೆ ಇದು. ಈ ಹಂತದಲ್ಲೇ ನಾನು 1 ಚಿಟಿಕೆಯಷ್ಟು ಕೇಸರಿ ಹಾಕ್ಕೊಳ್ತೇನೆ. ಈ ಹಂತದಲ್ಲಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ. 5-6 ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕು. ಸಕ್ಕರೆ ಪಾಕ ಬರುವ ಅಗತ್ಯ ಇಲ್ಲ. ಜೇನಿನ ಹಾಗೆ ಇದು ಅಂಟಿನಾಗೆ ಆದರೆ ಸಾಕು. ಇನ್ನು ಮಾಲ್ಪುವ ಫ್ರೈ ಮಾಡಲಿಕ್ಕೆ ಗ್ಯಾಸಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ 1 ಅಥವಾ ಅರ್ಧ ಸೌಟಿನಷ್ಟು ಹಿಟ್ಟು ಹಾಕ್ಕೊಂಡು ಫ್ರೈ ಮಾಡೋಣ. ಫ್ಲೇಮ್ ಮೀಡಿಯಮಲ್ಲೇ ಇರಲಿ. 2 ಕಡೆ ಹೊಂಬಣ ಬರುವಷ್ಟು ಇದನ್ನು ಫ್ರೈ ಮಾಡಬೇಕು. ಹಿಟ್ಟು ಹಾಕಿದ ಮೇಲೆ ಅದಾಗಿ ಮೇಲೆ ಬರುವ ತನಕ ಸೌಟಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ. ಈ ಕಲರಿಗೆ ಬರಬೇಕು. ಈಗ ಇನ್ನೊಂದು ಮಾಲ್ಪುವ ರೆಡಿ ಮಾಡಿಕೊಳ್ತೇನೆ. ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿಕೊಳ್ಳೋಣ. ಈ ಕಲರಿಗೆ ಬಂದರೆ ಸಾಕು. ಈಗ ಇದನ್ನು ತಟ್ಟೆಗೆ ತೆಕ್ಕೊಳ್ತೇನೆ. ಅಗತ್ಯ ಇರುವಷ್ಟು ಮಾತ್ರ ಸಕ್ಕರೆ ಪಾಕ ನಾನು ತಯಾರಿಸಿದ್ದರಿಂದ ಇದಕ್ಕೆ 4 ಮಾಲ್ಪುವ ಮಾತ್ರ ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಪಾಕ ಮತ್ತು ಮಾಲ್ಪುವ ಎರಡು ಕೂಡ ಹದವಾಗಿ ಬಿಸಿ ಇರುವ ಹಾಗೆ ನೋಡಿಕೊಳ್ಳಿ. ಆಗ ಇದು ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರಿಕೊಳ್ತದೆ. 2 ಕಡೆಯೂ ಸಕ್ಕರೆ ಪಾಕ ಹೀರಿಕೊಳ್ಳುವ ಹಾಗೆ ಮಗುಚಿ ಹಾಕ್ಕೊಳ್ಳಿ. 3-4 ನಿಮಿಷ ನಂತರ ಇದನ್ನು ಎಲ್ಲವನ್ನು ತಟ್ಟೆಗೆ ತೆಗೆಯೋಣ. ಈ ಮೆಜರ್ಮೆಂಟಲ್ಲಿ ನನಗೆ ಇಲ್ಲಿ 13 ಮಾಲ್ಪುವ ರೆಡಿಯಾಗಿದೆ. ರುಚಿಯಾದ ಮಾಲ್ಪುವದ ಮೇಲೆ ಡ್ರೈ ನಟ್ಸ್ ಹಾಕಿ ಸರ್ವ್ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ. ಈ ರೀತಿ ಬಾಳೆಹಣ್ಣಲ್ಲಿ ಕೂಡ ಟ್ರೈ ಮಾಡ್ಬೋದು. ಹೊಸ ರೀತಿಯ ಈ ತಿಂಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಅನಾರತಿಕ ಥ್ಯಾಂಕ್ ಯು. ಬಾಯ್.